ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಅವರ 127ನೇ ಜನ್ಮ ದಿನಾಚರಣೆ ಪ್ರಯುಕ್ತ ಬುಧವಾರ ನಗರದಲ್ಲಿರುವ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಪ್ರತಿಮೆಗೆ ಗಣ್ಯರು ಪುಷ್ಪಾರ್ಚನೆ ನೆರವೇರಿಸಿ ಗೌರವ ನಮನ ಸಲ್ಲಿಸಿದರು. ಭೂಮಿಯಷ್ಟೇ ಮೃದುವಾದ ಹೃದಯ, ಕತ್ತಿಯಷ್ಟೇ ತೀಕ್ಷ್ಣ. ಇಂದು ನಾವು ನಮ್ಮ ನಾಡಿನ ಸಾಧಕರಿಗೆ ಗೌರವ. ಏರ್ ಮಾರ್ಷಲ್ ಕಾರ್ಯಪ್ಪರವರಿಂದ ಇದೀಗ ತಮ್ಮದೇ ಆದ ತಂದೆಗೆ ಗೌರವ ಸಲ್ಲಿಕೆ, ರಾಷ್ಟ್ರ ಭಕ್ತ ಗೌರವ ಸಮರ್ಪಣೆ. ಸೇನಾ ಹಿರಿಯರಿಗೆ ಇದೀಗ ಪುಷ್ಪಾರ್ಚನೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಬಿಂದುಮಣಿ ಇವರಿಂದ ಗೌರವ ಸಮರ್ಪಣೆ. ಅಪರ ಜಿಲ್ಲಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ಐಶ್ವರ್ಯ ಆರ್ ರವರಿಂದ ಗೌರವ ಸಲ್ಲಿಕೆ. ಮಾಜಿ ಕಾನೂನು ಮಂತ್ರಿ ಮೇರಿಯಂಡ ಮಾಣಯ್ಯರವರಿಂದ ಗೌರವ ಸಲ್ಲಿಕೆ. ಮಾಜಿ ಯೋಧರು, ಪೊಲೀಸ್ ಅಧಿಕಾರಿಗಳು, ಏರ್ ಮಾರ್ಷಲ್ ನಿವೃತ್ತ ನಂದಾ ಕಾರ್ಯಪ್ಪ, ಮಾಜಿ ಸಚಿವರಾದ ಎಂಸಿ ನಾಣಯ್ಯ, ವಿಧಾನ ಪರಿಷತ್ನ ಮಾಜಿ ಸದಸ್ಯರಾದ ವೀಣಾ ಅಚ್ಚಯ್ಯ, ನಗರಸಭೆ ಅಧ್ಯಕ್ಷರಾದ ಪಿ ಕಲಾವತಿ, ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿ, ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ, ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಅಜ್ಜಿನಿಕಂಡ ಮಹೇಶ್ ನಾಚಯ್ಯ, ತಹಶೀಲ್ದಾರ್ ಶ್ರೀಧರ, ಡಿವೈಎಸ್ಪಿಗಳಾದ ಸೂರಜ್ ಮೇದಪ್ಪ, ಮಡಿಕೇರಿ ಕೊಡವ ಸಮಾಜದ ಅಧ್ಯಕ್ಷರಾದ ಎಂಪಿ ಮುತ್ತಪ್ಪ, ಓಂಕಾರೇಶ್ವರ ದೇವಾಲಯ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಚುಂಬಿ ದೇವಯ್ಯ, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ರಾಣಿ ಮಾಚಯ್ಯ, ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಪ್ರಧಾನ ಆಯುಕ್ತರಾದ ಕೆಟಿ ಬೇಬಿ ಮ್ಯಾಥ್ಯೂ, ಸರ್ವೋದಯ ಸಮಿತಿ ಅಧ್ಯಕ್ಷರಾದ ಅಂಬೇಕಲ್ ಕುಶಾಲಪ್ಪ, ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಸದಸ್ಯರಾದ ಪುತ್ತರಿರ ಪಪ್ಪು ತಿಮ್ಮಯ್ಯ, ಚೊಟ್ಟೆಯಂಡ ಸಂಜು ಕಾವೇರಪ್ಪ, ಕಂಬೆಯಂಡ ಡೀನಾ ಬೋಜಂಡ, ಪಿಕೆ ಕುಟ್ಟಪ್ಪ, ಬಳ್ಳಜಿರ ಅಯ್ಯಪ್ಪ, ಪ್ರಮುಖರಾದ ಕೊಕ್ಕಲೆಮಾಡ ಮಂಜು ಚಿಂಡಪ್ಪ, ನಾಪಂಡ ರವಿ ಕಾಳಪ್ಪ, ಬಿಎಸ್ ತಮ್ಮಯ್ಯ, ಉಳ್ಳಿಯಾಡ ಎಂ ಪೂವಯ್ಯ, ನಗರಸಭೆ ಸದಸ್ಯರಾದ ಸತೀಶ್, ಅನಿತಾ ಪೂವಯ್ಯ, ಸಬಿತಾ, ಪೌರಾಯುಕ್ತರಾದ ಎಚ್ಆರ್ ರಮೇಶ್, ಮಾಜಿ ಸೈನಿಕರ ಗೌರವಾಧ್ಯಕ್ಷರಾದ ಸೋಮಣ್ಣ ಮತ್ತಿತರ ಪ್ರಮುಖರು ಈ ಸಂದರ್ಭ ಗೌರವ ನಮನ ಸಲ್ಲಿಸಿದರು. ಈ ಸಂದರ್ಭ ಮಾತನಾಡಿದ ಮಾಜಿ ಸಚಿವರಾದ ಎಂಸಿ ನಾಣಯ್ಯ ಅವರು, ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಅವರ ಶಿಸ್ತು, ಸಮಯ ಪ್ರಜ್ಞೆ ಪ್ರತಿಯೊಬ್ಬರಿಗೂ ಮಾದರಿ. ಆ ನಿಟ್ಟಿನಲ್ಲಿ ರಾಷ್ಟ್ರದ ಪ್ರಥಮ ಮಹಾದಂಡನಾಯಕ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಅವರನ್ನು ಸದಾ ಸ್ಮರಿಸುವಂತಾಗಬೇಕೆಂದರು. ಈ ಹುಟ್ಟುಹಬ್ಬದ ಆಚರಣೆ ಮಾಡಲಿಕ್ಕೋಸ್ಕರ ಅವರ ಒಂದು ಪುತ್ಥಳಿಯನ್ನು ನಾವು ಇಲ್ಲಿ ಇನ್ಸ್ಟಾಲ್ ಮಾಡಿದ್ವಿ. ಅಲ್ಲಿಗೆ ಈ ದಿವಸ ಬಂದು ಕೊಡಗಿನ ಎಲ್ಲ ನಮ್ಮ ನಾಗರಿಕರು ಮತ್ತು ಕೊಡಗಿನ ಜನತೆ ಮತ್ತು ನಮ್ಮ ಎಕ್ಸ್ ಆಗಿ ಮುಂಚೆ ಭಾಳ ಕೆಲಸ ಮಾಡಿದರು, ಈಗಲೂ ಕೂಡ ಇರ್ತಾ ಇರ್ತಕ್ಕಂಥವ್ರು ಇವತ್ತು ಬಂದು ಅವರಿಗೆ ನಮ್ಮ ನಮನಗಳನ್ನು ಅರ್ಪಿಸಿ, ನೀವು ಮಾಡಿರ್ತಕ್ಕಂಥ ಕೆಲಸ, ನೀವು ಮಾಡಿರ್ತಕ್ಕಂಥ ಸೇವೆ ಮುಂದಿನ ಪೀಳಿಗೆಗೆ ನಮಗೂ ಎಲ್ಲರಿಗೂ ಕೂಡ ಆದರ್ಶವಾಗಲಿ ಅಂತ ಹೇಳಿ ನಾವು ಭಗವಂತನ ಈ ಸಂದರ್ಭ ಪ್ರೇರೇಪಿಸಿ ನಾವು ಇವತ್ತು ಹೋಗಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ಬಹುಶಃ ಈ ಕಾರ್ಯಕ್ರಮವನ್ನು ಭಾಳ ಚೆನ್ನಾಗಿ ಮಾಡಿರ್ತಕ್ಕಂಥ ಸಮಯದಲ್ಲಿ ಒಂದು ವಿಷಯ ಹೇಳ್ತೀನಿ. ಇವತ್ತು ನಮ್ಮ ಮಡಿಕೇರಿ ಇರ್ತಕ್ಕಂಥ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರ ಪ್ರತಿಮೆ, ಜನರಲ್ ತಿಮ್ಮಯ್ಯನವರ ಪ್ರತಿಮೆ ಮತ್ತು ನಮ್ಮ ಮ್ಯೂಸಿಯಂ ಉಂಟಲ್ಲ ಇಲ್ಲಿ ಜನರಲ್ ತಿಮ್ಮಯ್ಯ ಮ್ಯೂಸಿಯಂ ಮತ್ತು ಅದಕ್ಕೆ ಸಂಬಂಧಪಟ್ಟ ಮಾರ್ಟಿಯರ್ಸ್ ಡೇ ಅಂತ ಹೇಳ್ತಾ ಇರ್ತಕ್ಕಂಥ ಜಾಗ, ಈ ನಾಲ್ಕನ್ನು ಪೂರ್ತಿಯಾಗಿ ರಕ್ಷಣೆ ಮಾಡಿರ್ತಕ್ಕಂಥ ಜವಾಬ್ದಾರಿಕೆಯನ್ನು ನಾನು ಹೇಳ್ತೀನಿ ಜಿಲ್ಲಾ ಆಡಳಿತ ತೆಗೆದುಕೊಳ್ತೇ ಹೋದರೆ ಆ ಕೆಲಸವನ್ನು ಈ ಕೊಡಗಿನಲ್ಲಿರ್ತಕ್ಕಂಥ ನಾಗರಿಕರು ಮತ್ತು ಕೊಡವ ಸಮಾಜಗಳು ಒಟ್ಟಾರೆ ಸೇರಿ ಈ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತೀವಿ. ಮತ್ತು ಆ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಯಾವುದಿದೆ, ಇವತ್ತು ಪುತ್ಥಳಿಯನ್ನು ಮಾಡಿ ಆದಮೇಲೆ ಇದು 1 ವರ್ಷ ಕಳೆದಾದ್ಮೇಲೆ ಪುತ್ಥಳಿಯನ್ನು ಯೋಚನೆ ಮಾಡಿಕೊಳ್ಳೋದು.
ಇದಾಗಿ ಕುಡಿದಿದ್ದು. ನಾವು ಇದು ಮಾಡುವಾಗ ಪುತ್ಥಳಿಯನ್ನು ಮಾಡಿ ಆದಮೇಲೆ 6 ತಿಂಗಳಿಗೆ ಒಂದು ಸಲ ಪುತ್ಥಳಿಯನ್ನು ಬಂದು ನೋಡಿಕೊಂಡು ಕಡೆಗೆ ಅಲ್ಲಿ ಏನಾದರೂ ಕಷ್ಟ ಅಷ್ಟಾಗಿದೆ ಅದನ್ನು ಸರಿ ಮಾಡಿ ಅದನ್ನು ಚೆನ್ನಾಗಿ ಅದರ ಒಳ್ಳೆ ರೂಪದಲ್ಲಿ ಇಡಲಿಕ್ಕೆ ಪ್ರಯತ್ನ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿಕೆ ಇದು ನಮ್ಮೆಲ್ಲರ ಮೇಲೆ. ಆ ಕೆಲಸವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ, ಬಹುಶಃ ಈ ಕೊಡಗಿನ ಮಡಿಕೇರಿ ನಾಗರಿಕರಿಗೆ ಈ ಕೆಲಸವನ್ನು ದಯವಿಟ್ಟು ಕೈ ಎತ್ತಿ ಕೆಲಸ ಮಾಡಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಹೇಳ್ತೀನಿ. ಓಕೆ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಅಜ್ಜಿನಿಕಂಡ ಮಹೇಶ್ ನಾಚೆ ಅವರು ಮಾತನಾಡಿ, ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಅವರು ಕೊಡಗು ಮಣ್ಣಿನಲ್ಲಿ ಹುಟ್ಟಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿಯನ್ನ ಪಡೆದಿದ್ದಾರೆ ಎಂದರು. ಸಾಹಿತಿ ಮುಲ್ಲೆಂಗಡ ರೇವತಿ ಪೂವಯ್ಯ ಮಾತನಾಡಿ, ಭಾರತದ ಸೇನಾ ಕ್ಷೇತ್ರದಲ್ಲಿನ ಕಣ್ಮಣಿ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಎಂದು ಹೇಳಿದರು. ಮುಖ್ಯಮಂತ್ರಿ ಅವರ ಕಾನೂನು ಸಲಹೆಗಾರರು ಹಾಗೂ ಶಾಸಕರಾದ ಎಎಸ್ ಪೊನ್ನಣ್ಣ ಅವರ ಆಡಿಯೋ ಸಂದೇಶವನ್ನು ಇದೇ ಸಂದರ್ಭದಲ್ಲಿ ತಿಳಿಸಲಾಯಿತು. ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಅವರ ದೇಶಭಕ್ತಿ, ರಾಷ್ಟ್ರಪ್ರೇಮವನ್ನು ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕು. ಅವರಲ್ಲಿದ್ದ ನಾಗರಿಕ ಪ್ರಜ್ಞೆ ಮೆಚ್ಚುವಂಥದ್ದು ಎಂದು ಎಎಸ್ ಪೊನ್ನಣ್ಣ ಅವರು ತಿಳಿಸಿದರು. ಶಾಸಕರಾದ ಡಾಕ್ಟರ್ ಮಂತ್ರಗೌಡ, ವಿಧಾನ ಪರಿಷತ್ನ ಸದಸ್ಯರಾದ ಸುಜಾ ಕುಶಾಲಪ್ಪ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಅವರ ಜನ್ಮ ದಿನಾಚರಣೆಗೆ ಶುಭ ಸಂದೇಶವನ್ನು ಕಳಿಸಿದರು. ಜನ್ಮ ತಾಳಿದ್ದೇವೆ ಎಂಬುದು ನಮ್ಮೆಲ್ಲರಿಗೂ ಒದಗಿದ ಸೌಭಾಗ್ಯ. ಪ್ರತಿಮೆಯನ್ನು ತಮ್ಮ ಮನೆಯಲ್ಲಿ ಇರಿಸಿಕೊಂಡು ಆ ಪ್ರತಿಮೆಗೆ ನಿತ್ಯ ಸ್ಫೂರ್ತಿಯ ಮಹಾಚೇತನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ನಮ್ಮ ಮನೆ ಮಗ ಜನವರಿ 28